ಸಾಟರ್ಡೆ ಸಂಡೇ ಎಪಿಸೋಡ್ ನೋಡಿ ನಂಗೆ ಏನ್ ಅನ್ಸಿದಂದ್ರೆ ಇವಾಂಟಿಗ ದೇವರೇ ಬಂದು ನೀನ್ ತಪ್ಪಾಡಿದ್ಯಮ್ಮ ತಿದ್ಕೋ ಅಂತ ಹೇಳಿದ್ರೆ ನಾನು ಮಾತಾಡೇ ಇಲ್ಲ ಅಂತ ನಾನು ಹೇಳಲ್ಲ. ಅಟ್ ದ ಸೇಮ್ ಟೈಮ್ ನಾನು ಕರೆಕ್ಟ್ ಅಂತಾನು ಹೇಳ್ತಾ ಇಲ್ಲ, ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ ನೀನ್ ಕಾಲ್ ಕೊಡು. ಸುದೀಪ್ ಸರ್ ರುಬ್ಬಷ್ಟು ರುಬ್ಬೋದ್ರು, ಆದ್ರೆ ಈ ವಾಂಟಿ ಅದನ್ನೆಲ್ಲ ಈ ಕಿವಿಲ್ ಕೇಳಿಸ್ಕೊಂಡು ಆ ಕಿವಿಲ್ ಬಿಡ್ತಾವ್ರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ. ನನಗ್ ಮರ್ಯಾದೆ ತಕೊಂಡ್ ಮಾತ್ರ ಗೊತ್ತು ಬೇಟೆ. ನಿನ್ ಜನ್ಮಕ್ಕೆ ಹೋಗೋ. ಲಿಟ್ರಲಿ ಅಕ್ಕನ್ ಫೇಸ್ ಅಲ್ಲಿ ರಿಗ್ರೆಟ್ ಅನ್ನೋದು ನಮ್ ರೇಷ್ಮಾ ಕಟ್ಟಪ್ಪ ಅವ್ರ ತಲೆ ಕೂದಲು ಎಷ್ಟೈತೋ ಅಷ್ಟೇ ಐತೆ. ಒಂದು ಟಾಸ್ಕ್ ಬರುತ್ತೆ, ಉಸ್ತುವಾರಿಯಾಗಿ ಕರೆಕ್ಟ್ ಆಗಿ ನಿಭಾಯಿಸಿದ್ರ. ಉಸ್ತುವಾರಿ ಅಂದಾನೆ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲ, ಸಲ್ಯೂಟ್ ಹೊಡಿಲ್ಲ, ಎಲ್ಲಾ ಮಕ್ಕಳನ್ನ ನೋಡ್ದಂಗೆ ಹೇಳ್ತೀನಿ. ಅಣ್ಣ ಹಂಗೆ ಸ್ಕ್ರೀನ್ ಒಳಗೆ ಕೈ ಹಾಕ್ಬಿಟ್ಟು ಒಂದು ಬಿಡಿಯೋಣ ಹೇಳ್ತೀನಿ. ಈ ಆಂಟಿಗೆಲ್ಲ ಏನೇ ಇದ್ರು ನಮ್ ಗಿಲ್ಲಿನೇ ಕರೆಕ್ಟ್ ಗುರು. ಅಶ್ವಿನಿ ಮೇಡಮ್ ಅಂದ್ರೆ ನೀವು ಪೂರ್ತಿ ಕಾಯ್ಬೇಕು ಮೇಡಮ್ ಅನ್ನೋ ಗಂಟೆ. ನಿಮ್ ಮಿಂಚಿಲ್ ಏನಾರ ಏ ಅಂತ ಇದ್ದೀರಿ, ಏ ಅಶ್ವಿನಿ ಮೇಡಮ್ ಅಂತ ಕರಿತೀವಿ. ಏನೇ ಗುರಾಯಿಸಿದ್ರು ಅಷ್ಟೇ ಕಣ್ ಕಿತ್ತು ಗೋಲಿ ಆಡ್ಬಿಡ್ತೀನಿ. ಇಂಗ್ಲಿಷಲ್ಲಿ ಮಾತಾಡ್ತೀನಿ. ದೊಡ್ಡವನು ಕಣ್ಣಿ 3 ವರ್ಷ ಅಂತ ಹೇಳಿದ್ರು. ಸೂಪರ್ ಸೂಪರ್ ಹಿಟ್. ರಾಜಮಾತೆ ನಿನ್ನೆ ಸಾಕ್ತೆ. ಎಷ್ಟ್ ಜನ ನೋಡಿದೀರಾ, ಆದ್ರೆ ನನ್ನ ನೋಡಿರಲ್ಲ, ಗಿಲ್ಲಿ ನೋಡಿರಲ್ಲ. ಕಾಲ್ ಮೇಲೆ ಕಾಲಕ್ಕೆ ಕೂತ್ಕತ್ತಾನ ಗೊತ್ತಾ ಗಿಲ್ಲಿ, ಈ ಗಿಲ್ಲಿ ನೋಡಿರಲ್ಲ. ಹೌದಾ? ಓಹೋ, ನಾನು ಇಲ್ಲ ಹಾಕತ್ತೀನಿ. ಯಾಕಂದ್ರೆ ಮೀಟರ್ ಬೇಕು ಮೀಟರ್. ಮಾತಾಡಿ ತಿಂಗೆ ತಗ್ಗದ ಈ ಕಡೆಯಿಂದ ಅಲಸಟ್ಟು ಉದುರಬೇಕಂಗೆ. ಹೋಗಲ್ಲ ಹೋಗಲ್ಲ ಅಂದ್ರೆ ಜನರ ಕಳಿಸ್ತಾರೆ, ಇಲ್ಲ ನಾವೇ ಕಳಿಸ್ತೀವಿ. ಹಂಗೆ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಈಗ ನಾನು ನಿಮಗೆ ಪ್ರಪೋಸ್ ಮಾಡ್ತೀನಿ. ಐ ಹೇಟ್ ಯು. What is this? Huh? I can't believe in this episode. Night episode, ನನ್ನ ಎಪಿಸೋಡ್. ಜಗಳ ಜಗಳ, ಕಿರ್ಚು, ಕೂಗು, ಜನ ಟಿವಿನ ಆಫ್ ಮಾಡ್ಬಿಡ್ಬೇಕು ನೀವು ಕಿರ್ಚು ನೋಡ್ಬಿಟ್ಟು. ಬರ್ಬೇಕು ದಾರಿಗೆ. ಹಲೋ ಸೋತ್ರಿ ಹೋಯ್ತಾ, ಒಂದ್ ಸ್ಪೀಕರ್ ಔಟಾ. ಲೇ ಬೇಬರ್ಸಿ ಹೆಂಗಿತ್ತು ಇವತ್ತು ಪೇಪರು? ತೆಳ್ಳಗಿತ್ತಮ್ಮ, ವೈಟ್ ಕಲರು. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಸಾಮಾನ್ಯ ಕೋಪ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದೀನಲ್ಲ. ಅದೇ ಬಂದ್ರೆ ಅಂತ ಹೇಳಿ. ಏನ್ ನಿನ್ ಗುಂಡ ಸೌರದ್ರೆ ಎದರ್ಕೋಬೇಕಾ? ನಿನ್ ಕೂದಲು ಸೌರ ಎದರ್ಕೋಬೇಕಣ್ಣ. ನಿಮ್ಗೆ ಪೇಷನ್ಸ್ ಲೆವೆಲ್ ನಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಲ್ಲಿ ಕಳಿಸ್ತಾ ಇದ್ದೆ. ಸಮೋಸೆ ಬೇಡಿಗೆ, ಲಸ್ಸಿ ಬೇಡಿ ಬೇಡಿ ವೆಜ್ ಬಿರಿಯಾನಿ. ಮಮ್ಮಿ ಬ್ಲಿಂಕಿಡ್ಲಿ ಆರ್ಡರ್ ಮಾಡ್ರಿ. ಭೋಸಡಿ ಮಕ್ಕಳು 10 ಮಾಡಿದ್ರೆ ಮತ್ತೊಂದು ಆರ್ಡರ್ ಮಾಡ್ಕೊತಲ್ಲಕ. 9 ತಿಂಗಳು ಮೇನತ್ತದ್ರ ಅದು. ಬಸ್ಸಲ್ಲಿ ಹೋದವ್ರು ಯಾರು ಗೊತ್ತಾ? ಯಾರಮ್ಮ? ಬಸ್ ಡ್ರೈವರ್. ಕ್ರಿಕೆಟ್ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ. ಯಾರಣ್ಣ ಕ್ರಿಕೆಟ್ ಪ್ಯಾಂಟ್ ಅನ್ನೋರಿದ? ನೈಟ್ ಪ್ಯಾಂಟ್ ಕಣ. ಕ್ರಿಕೆಟ್ ಪ್ಯಾಂಟ್ ಅಂದ್ರೆ ಕ್ರಿಕೆಟ್ ಈ ಕಲರ್ ಬಂದದ ಪ್ಯಾಂಟು. ಇವಾಗೆಲ್ಲ ಇದೆ. ಪುಣ್ಯಾತ್ಮ
ಎಲ್ಲ ಬರೀ ಸ್ಪೋರ್ಟ್ಸ್ ಅಲ್ಲೇ ಇರೋ ನೀನು ಆಚೆಗೆ ಬರಬೇಡ. ಕ್ರಿಕೆಟ್ ಪೇಂಟ್ ಆಗಿರೋ ಜಿಮ್ ಪೇಂಟ. ಯೋಚನೆ ಮಾಡ್ತಾರಲ್ವಾ ಹಂಗೆ ನಾ ಸ್ಕಿಟ್ ಬಗ್ಗೆ ಯೋಚನೆ ಮಾಡಿಲ್ಲ ಇಲ್ಲಿ ಬಂದು. ಲೋಫರ್ ನನ್ ಮಗ ನೋಡು ಹೆಂಗ್ ನೋಡ್ತಿದ್ದಾನೆ, ಕಣ್ಮಿಟಿಕ್ಸ್ತೆ. ರೋಡಲ್ಲಿ ಚೆನ್ನಾಗಿರೋ ಹುಡುಗಿಯರು ಓಡಾಡಂಗೆ ಇಲ್ಲ, ಅಲ್ಕಾ ನನ್ ಮಗ. ಪಾಪ ಈ ಅಕ್ಕ ಎಷ್ಟು ದೂರದಿಂದ ನಡ್ಕೊಂಡ್ ಬರ್ತಿದ್ಯೋ ಏನೋ. ಈ ರೋಡಲ್ಲಿ ಆಟೋ ಕೂಡ ಬರಲ್ಲ, ಬಸ್ ಸ್ಟ್ಯಾಂಡ್ ಬೇರೆ 8 ಕಿಲೋಮೀಟರ್ ದೂರ ಇದೆ. ಚೆನ್ನಾಗಿ ನೋಡಿದ್ರೆ ಏನ್ ಅನ್ಕೊಂತಾರೋ ಏನೋ ಈ ಅಕ್ಕನ ಬಗ್ಗೆ. ಪಾಪ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗಿ ಹಂಗೆ ಸತ್ತೋಗ್ಬಿಡು ಲೋಫರ್ ನನ್ ಮಗನೇ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸಿ ಕಳಿಸ್ತೀನಿ. ಆ ತರ ಅಂದ್ರೆ ಹೀರೋ ಯಾರು? ಡಿ ಬಾಸ್. ಹೌದಾ? ನಿನ್ ಕಷ್ಟ ಬಂದ ನಿನ್ ಜೊತೆ ಇದ್ದವ್ರು ಯಾರು? ನಮ್ ತಂದೆ ತಾಯಿ. ನಿನ್ಗೆ ಅಡಿಗೆ ಮಾಡಾಕೋರ್ ಯಾರು? ನಮ್ಮವ್ವ. ನಿನ್ಗೆ ಏನಾದ್ರು ಆಸ್ಪತ್ರೆ ತೊಂದರೆ ಇದ್ದ ನಿನ್ ಪಕ್ಕದಾಗ ಇರೋರು ಯಾರು? ನಮ್ಮ ಅಣ್ಣರ. ಈಗ ಹೇಳೋ ನಿನ್ ಹೀರೋ ಯಾರು? ಡಿ ಬಾಸ್. ಮನುಷ್ಯರಿಗೆ ಹುಟ್ಟ ನಿಂತೆ ನೋಡಿವ. ಗುರು, ಈ ಕಿಪ್ಪಿ ಕೀರ್ತಿ ಈ ತರ ಕಮೆಂಟ್ ಬರ್ತದೆ ನಂಗೆ ದೇವರಾಣೆ ಗೊತ್ತಿರ್ಲಿಲ್ಲ. ಈ ಕಿಪ್ಪಿ ಹಾಕಿ ಇಂಟರ್ವ್ಯೂ ಮಾಡ್ತಿದ್ದಾರೆ, ನೋಡ್ಕೊಂಡ್ ಬನ್ನಿ. ಆಮೇಲೆ ಒಂದೊಂದಾಗಿ ಕಮೆಂಟ್ ಓದೋಣ. ಸುದೀಪ್ ಸರ್, ನೀವು ನೋಡ್ಬಿಟ್ಟು ಏನೋ ತಪ್ಪು ತಿಳ್ಕೊಬೇಡಿ. ನಾನು ನಿಜ ಹೇಳ್ತೀನಿ, ನೀವು ಅಂದ್ರೆ ನಮ್ಗೆ ಇಷ್ಟಾನೆ. ನಿಮ್ಮ ಆಟಿಟ್ಯೂಡ್, ನಿಮ್ಮ ಸ್ಟೈಲು, ಮತ್ತೆ ನೀವು ಒಂದೊಂದು ಸಾಂಗ್ಸ್ ನಿಮ್ದು ತುಂಬಾ ಫೇವ್ರೇಟ್ ಇದೆ ನನಗೆ. ಸೊ ನೀವು ಆಮೇಲೆ ನೋಡ್ಬಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ಬಿಕಾಸ್ ನನ್ನ ಮಕ್ಕಳಾಗಿರೋ ಕಾರಣಕ್ಕಾಗಿ ನಂಗೆ ಬಿಗ್ ಬಾಸ್ ಅನ್ಫಿಟ್ ಅಂತ ಅಂದ್ರೆ ನನಗೆ ಆಗ್ದಿರೋ ಅಂದ್ರೆ ಅದು ನನಗೆ ಯೂಸ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಯೂಸ್ ಇಲ್ಲ, ಯಾಕೆಂದ್ರೆ ನಾನು ಬಿಗ್ ಬಾಸ್ ಬಂದು ನಾನು ಆಡಕ್ಕಲ್ಲ, ನನ್ಗೆ ಆಗಲ್ಲ. ಬೇಕಾದ್ರೆ ಸುಮ್ಮನೆ ಬಂದ್ಬಿಟ್ಟು ಹೋಗ್ಬೋದು, ಆಡಕ್ಕಲ್ಲ, ಆಗಲ್ಲ. ಇಂಟರ್ವ್ಯೂ ಮಾಡೋ ನನ್ನ ಮಕ್ಕಳಿಗೆ ಮೊದಲು ಮೆಟ್ಟಲು ಹೊಡಿಬೇಕು. ಈ ವಿಡಿಯೋ ನೋಡಿ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಆಂಕರ್ ನಿಲ್ಲಿಸ್ಬಿಟ್ರು. ಬಿಗ್ ಬಾಸ್ ನಿಮಗೆ ಅನ್ಫಿಟ್ ಅಲ್ಲ, ಬಿಗ್ ಬಾಸ್ಗೆ ನೀನು ಅನ್ಫಿಟ್. ಶಿ ಈಸ್ ರಿಜೆಕ್ಟಿಂಗ್ ಸುದೀಪ್ ಆಫರ್ ಫಾರ್ ಬಿಗ್ ಬಾಸ್. ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಕರ್ನಾಟಕ. ಏಲಿಯನ್ಗಳು ಬೇರೆ ಗ್ರಹದಲ್ಲಿ ಇದಾವೆ ಅನ್ಕೊಂಡಿದ್ದೆ, ಇಲ್ಲೇ ಇದೆ ಏಲಿಯನ್ ಕಿಪಿ. ನೀವು ಬಿಗ್ ಬಾಸ್ ಮನೆಗೆ ರಾತ್ರಿ ಹೊತ್ತಲ್ಲಿ ಮೆಲ್ಲಗೆ ಒಳಗೆ ಹೋಗಿ ಕಿಪಿ ಹಾಕ. ಇನ್ಸ್ಟಾಗ್ರಾಮ್ ಬಿಟ್ಟು ಯೂಟ್ಯೂಬ್ ಬಂದ್ರೆ ಇಲ್ಲೂ ಇವ್ರು ಏನೋ ತುಂಬಾ ಖುಷಿಯಾಗಿದ್ರಿ. ನಾನ್ ತೊಂದ್ರೆ ಮಾಡಿದ್ನೋ? ತೊಂದ್ರೆ ಆಯ್ತಣ್ಣ? ಯಾರು ಗೊತ್ತಾಗ್ಲಕ್ಕ. ನಾನು ಮಿಂಚಿಂಗ್ ಮಂಜುಳಾ ಅಂತ. ನಿಮ್ ಹತ್ರ ಒಂದೇ ಒಂದು ಮಾತ್ ಕೇಳಲ್ಲ ಸರ್, ಬೇಜಾರ್ ಮಾಡ್ಕೊಂಬೇಡಿ. ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದಾರ, ಹಿಂದ್ಗಡೆ ತಿಕ್ಕ ಅಷ್ಟಪ್ಪ ಬರ್ಸಿದಿರಲ್ಲ, ಅಷ್ಟಪ್ಪ ಇದ್ದೀರಲ್ಲ, ಬಾತ್ರೂಮ್ ಹೆಂಗ್ ಹೋಗ್ತೀರಾ? ಅಲ್ಲ, ನನ್ನೇನು ಇವ್ರು ಚಪ್ಪಳೆ ಬಡ್ಕಂತ ಗೊಜ್ಜಿಗರು ಮಾಡ್ಕೊಂಡಿದ್ರು. ನೀವು ಅದೇನ್ ಹೆಂಗ್ ಮಾತಾಡ್ತೀರಾ? ಆಮೇಲೆ ಲಾಸ್ಟ್ಗೆ ಕೆರ ತಗೊಂಡ್ ನೋಡ್ದಂಗ್ ಮಾತಾಡ್ತೀರಾ? ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಮೂಗರ್ದ್ರ ಕೆರ ತಗೊಂಡ್ ಹೋಗಿ 3 ಸಲ ಬಂದ್ ಹೊಡ್ಬಿಟ್ಟು ಸೋಳೆ ನಿಮ್ಮಮ್ಮ. ಯಾವ್ದು ರೀಲ್ಸ್ ಈ ತರ ಮಾಡೋರು ಕಾಮಿಡಿ ನೋಡಿ. ನೀನ್ ಮಾಡಿರ್ತೀರ ವೇಸ್ಟ್ ಬರ್ತದ ತಿಂತೀನಿ. ವೇಸ್ಟ್ ಏನ್ ಆಗಲ್ಲ, ಎಲ್ಲಾರು ತಿಂತಾರೆ. ನೀನ್ ಹೇಳಿ ತಿಂತೀಯ? ಮಾನ ಮರ್ಯಾದೆ ಇದ್ರೆ ತಿನ್ಬಾರ್ದು. ಸುಮ್ನಿರೋ ರಘು, ನನಗ್ ಕೋಪ ಬರಲ್ಲ. ಬರ್ಲಿ ಅಂತಾನೆ ಮಾತಾಡ್ತಾರೆ. ಬರಲ್ಲ ಅಂತ ನಾನೇ ಹೇಳ್ತಾ ಇದೀನಲ್ಲ, ನೀನ್ ಹೆಂಗ್ ಬರ್ಲಿ ಅಂತ ಹೇಳ್ತಾ ಇದ್ಯಾ? ಮಚ್ಚಿ ಒಂದ್ ರೋದ್ನೆ ಹಾಕ್ಬಿಟ್ಟೈತೆ, ಬಿಟ್ರೆ ಮುಖದ ಮೇಲೆ ಬಿಸಾಕ್ತಾನೆ, ಇಲ್ಲಾಂದ್ರೆ ಡಸ್ಟ್ಬಿನ್ ಒಳಗೆ ಹಾಕ್ತಾನೆ. ಮಚ್ಚಿ ನಾಳೆ ಬದ್ಲಿ ಅವ್ನಿಗೈತೆ. ದಿ ನೆಕ್ಸ್ಟ್ ಡೇ. ಪೇಪರ್ ಹಾಕೋನೆ, ನಿಂಗೆ ಇಷ್ಟ ಬಂದಂಗೆ ಬಿಸಾಕ್ಬಿಟ್ಟು ಹೊಂಟೋಗೋದಲ್ಲ. ಫಸ್ಟ್ ಇದನ್ನ ನ್ಯೂಸ್ ಪೇಪರಲ್ಲಿ ಬರ್ದಾಕ್ಬೇಕು. ಫಸ್ಟ್ ಈ ಸೈಕಲಿಂದ ಕೆಳಗಿಲಿ, ಈ ಸೈಕಲ್ ಇರೋ ತಕ್ಕ ನಿಂಗೆ ಬಿಸಾಕ್ಬಿಟ್ಟೈತಾರದ್ ನೀನು. ತಗೋ ಪೇಪರ್, ಒಂದೊಂದು ಮನೆನೇ ಬಾಗಿಲು ತರ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬೇಕು, ಸರಿನಾ?